ಮಾನ್ಯ ಶಾಸಕರು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ. ಏನಪ್ಪ ಅಂದರೆ 20 ಕೋಟಿ ರು ಅನುದಾನಗಳನ್ನು 5ನೇ ತಾರೀಕು ನಮ್ಮ ಗೌರಿಬಿದನೂರಿನಲ್ಲಿ ನೇತಾಜಿ ಕ್ರೀಡಾಂಗಣದಲ್ಲಿ ಫಲಾನುಭವಿಗಳಿಗೆ ವಿತರಿಸಲಾಗುವುದು ಅಂತೇಳಿಬಿಟ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯವನ್ನು ಪ್ರೆಸ್ ಮೀಟಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾವೇನು ಕೊಡೋದಕ್ಕೆ ನಮ್ಮದೇನು ತಂಟ ತಕರಾರಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ರೈತಾಪಿ ವರ್ಗದವರು ಗೌರಿಬಿದನೂರು ತಾಲೂಕಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ಎಲ್ಲ ಬಡ ಜನರು ಇದ್ದಾರೆ. ಆದ್ದರಿಂದ ಏನು 20 ಕೋಟಿಗಳು ಅನುದಾನ ಏನಿದೆ ಎಲ್ಲ ಇಲಾಖೆಗಳಿಂದ ಸೇರಿ 20 ಕೋಟಿ ಅನುದಾನ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಈಗಾಗಲೇ ಘೋಷಣೆ ಮಾಡಿದೆ, ಪ್ರತಿಯೊಂದು ಬಡ ರೈತರಿಗೂ ಮತ್ತು ಪ್ರತಿಯೊಬ್ಬ ಇಲಾಖೆಯ ಒಂದು ಅನುದಾನಗಳನ್ನು ತಮ್ಮ ಮನೆಗಳಿಗೆ ತಲುಪಿಸ್ತೇವೆ ಅಂತಕ್ಕಂಥ ಒಂದು ವಿಷಯವನ್ನು ಆಯಾ ಇಲಾಖೆಗಳ ಸಚಿವರುಗಳು ಸರ್ಕಾರ ಮಟ್ಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಾವು ಮಾತಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಗೌರಿಬಿದನೂರು ತಾಲೂಕಿನ ಜನತೆಗೆ ಹೋಬಳಿಗಳಲ್ಲಿ ಈ ಮಾನ್ಯ ಶಾಸಕರು ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಒಟ್ಟಾಗಿ ತಾಲೂಕಲ್ಲಿ ಎಲ್ಲ ಇಲಾಖೆಗಳ ಅನುದಾನವನ್ನು ಒಂದೇ ರೀತಿಯಲ್ಲಿ ಕೊಡೋ ಬದಲು ಹೋಬಳಿಗಳಲ್ಲಿ ಕೊಟ್ಟರೆ ಒಂದು ಬಡ ಜನಗಳಿಗೆ ಅನುಕೂಲವಾಗುತ್ತದೆ ಅಂತಕ್ಕಂಥ ನಮ್ಮ ವಾದ ಆಗಿದೆ. ಆದ್ದರಿಂದ ಕೂಡಲೇ ಬಡ ರೈತರಿಗೆ ಮತ್ತು ಎಲ್ಲ ಇಲಾಖೆಗಳಲ್ಲಿ ಏನೇನು ಅನುದಾನಗಳು ಬರ್ತವೆ ಆ ಅನುದಾನಗಳನ್ನು ಬಡ ರೈತರಿಗೆ, ನಿಷ್ಠಾವಂತರಿಗೆ ಮತ್ತು ತೀರಾ ಏನು ಒಂದು ಬಡ ಜನಾಂಗದಲ್ಲಿರ್ತಕ್ಕಂಥವ್ರಿಗೆ, ನಿರ್ಗತರಿಗೆ ಕೊಡಬೇಕಂತಕ್ಕಂಥ ನಮ್ಮ ಉದ್ದೇಶ ಆಗಿದೆ. ಮತ್ತು ಏನಾಗ್ತಾ ಇದೆ, ಮುಂಗಾರು ಸ್ಟಾರ್ಟ್ ಆಗಿದೆ. ಈಗ ಒಂದು ರೈತಾಪಿ ವರ್ಗದವರು ಒಂದು ದಿನ ಮೀಸಲಿಟ್ಟು ಬಂದು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಕೆಲಸ ಕಾರ್ಯಗಳಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಉದ್ದೇಶ ನಮ್ಮದು. ಯಾಕಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗಬೇಕಲ್ಲ. ಈಗ ಅಷ್ಟು ಜನದಲ್ಲಿ ಸುಮಾರು ಒಂದು 2-3 ಸಾವಿರ ಜನ ಸೇರ್ತಾರೆ. 2-3 ಸಾವಿರ ಜನಕ್ಕೂ ಅಟ್ ಎ ಟೈಮ್ಗೆ ಕೊಡೋಕ್ಕಾಗಲ್ಲ. ಅವರು ಅಟ್ಲೀಸ್ಟ್ ಒಂದು 2-3 ದಿನ ಆದ್ರೂ ಅವ್ರಿಗೆ ಸಮಯ ವೇಸ್ಟ್ ಆಗುತ್ತೆ. ಸಮಯ ವೇಸ್ಟ್ ಆಗಬಾರ್ದು ಬಡ ಜನರಿಗೆ ಅಂತಕ್ಕಂಥ ನಮ್ಮದು ಉದ್ದೇಶ. ರೈತರು ನಿನ್ನೆಯಿಂದ ನಮಗೆ ಕೇಳ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರಂತೆ, ಹೆಂಗಪ್ಪ ಅಷ್ಟು ಜನದಲ್ಲಿ ನಮ್ಗೆ ತಲುಪ್ತೈತೆ ಇಲ್ವೋ ಅಂತ ಹೇಳ್ಬಿಟ್ಟು ಈಗಾಗಲೇ ಬಡ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ನಮ್ಮ ಹತ್ರನೂ ಅಳಿಲಿಕ್ಕೆ ತೋಡ್ಕೊಂಡಿದ್ದಾರೆ.